ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು ಬೀಡ್ಸ್ ಕುಚ್ಚು ಈಸಿ ಮೆಥಡ್ ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಮೊದಲು ಮೆಟೀರಿಯಲ್ ತೊಗೊಂಡಿದ್ದೀನಿ, ಸ್ವಲ್ಪ ದಪ್ಪದ ಬೀಡು, ಸ್ಮಾಲ್ ಬೀಡು, ಕುಚ್ಚು ರೆಡಿ ಮಾಡಿ ಇಟ್ಕೊಂಡಿರೋದು. ಹೀಗೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೀರಲ್ಲಿ ಕಾಟನ್ ಥ್ರೆಡ್ ಹೇರ್ಸ್ ಇಟ್ಕೊಂಡಿದ್ನಲ್ಲ, ಅದು ಸ್ಯಾರಿಗೆ ಈ ಥರ ಚುಚ್ಕೊಂಡು ಕೆಳಗಡೆಯಿಂದ ಮೇಲೆಗೆ ಈ ಥರ ಚುಚ್ಕೊಂಡು ಥ್ರೆಡ್ನ ಎಳ್ಕೊಂಡು ಇಲ್ಲಿ ಒಂದು 3-4 ನಾಟ್ಸ್ ಹಾಕ್ಕೊಳ್ಳಿ. 1 2 3 ನಾಟ್ಸ್ ಹಾಕಿದ್ದಾದಮೇಲೆ ಟೈಟಾಗಿ ಎಳೆದ್ಬಿಟ್ಟು ಟ್ರಿಮ್ಮರ್ ತೊಗೊಂಡು ಸ್ಮಾಲ್ ಆಗಿರುತ್ತಲ್ಲ ಆ ಥ್ರೆಡ್ನ ಕಟ್ ಮಾಡೋಣ. ಕಟ್ ಮಾಡಿದ್ದಾದಮೇಲೆ ಈಗ ಮೊದಲಿಗೆ ಒಂದು ಬೀಡು, ಗೋಲ್ಡ್ ಕಲರ್ ಬೀಡು, 1 2 3 ಗೋಲ್ಡ್ ಬೀಡ್ಸು 3 ಮೀಡಿಯಮ್ ಸೈಜು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ಮಾಲು ಅಲ್ಲ, ಬಿಗ್ಗು ಅಲ್ಲ, ಮೀಡಿಯಮ್ಮು. ಇದು ಹಾಕ್ಕೊಂಡಿದ್ದಾದಮೇಲೆ ಇನ್ನು ಸ್ವಲ್ಪ ದಪ್ಪದ್ದು ಒಂದು ಬೀಡು ಮತ್ತು ಸ್ಮಾಲ್ ಬೀಡ್ ಒಂದು, ಇಷ್ಟು ಬೀಡ್ಸ್ ಹಾಕ್ಕೊಳ್ಳೋಣ. ಫಸ್ಟಿಗೆ ಈ ಥರ 1 2 3 ಬೀಡ್ಸ್, ಸ್ಮಾಲ್ ಬೀಡ್ಸ್ ಮತ್ತು ಒಂದು ದಪ್ಪದ್ದು ಮತ್ತು ಒಂದು ಬೀಡು, ಇಷ್ಟು ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಡಿಸ್ಟೆನ್ಸು ಅಷ್ಟು ನೋಡಿಕೊಂಡು, ಅಷ್ಟು ಅಗಲ ಬೇಡ, ಸ್ವಲ್ಪ ವಿ ಥರ ಬರೋಂಗೆ ಈ ಥರ ಚುಚ್ಕೊಂಡು ಈ ಥರ ಎಳ್ಕೊಳ್ಳೋಣ ಥ್ರೆಡ್ನ. ಒಂದೇ ಒಂದು ಬೀಡಲ್ಲಿ ಥ್ರೆಡ್ನ ಮತ್ತೆ ವಾಪಸ್ ಬರಬೇಕು. ಈ ಥರ ವಿ ಥರ ಬರುತ್ತೆ. ಮತ್ತು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕುಚ್ಚು, ಅದೊಂದು ಹಾಕಬೇಕು. ಅದೊಂದು ಹಾಕಿದ್ದಾದಮೇಲೆ ಮತ್ತೆ ಒಂದು ಗೋಲ್ಡ್ ಬೀಡು ಇಷ್ಟು ಹಾಕಿಬಿಟ್ಟು ಮತ್ತು ಸ್ಯಾರಿಗೆ ನೀರಲ್ಲಿ ಈ ಥರ ಚುಚ್ಕೊಂಡು ಈ ಥರ ಎಳ್ಕೋಬೇಕು. ಎಳ್ಕೊಂಡಿದ್ದಾದಮೇಲೆ ಮತ್ತು ಒಂದೇ ಒಂದು ಬೀಡಲ್ಲಿ ನೀಡಲ್ಲಿ ವಾಪಸ್ ತಗೋಬೇಕು. ಈ ಥರ ಬರುತ್ತೆ. ಈಗ ಮತ್ತೆ 3 ಬೀಡ್ಸ್ ಹಾಕ್ಕೋಬೇಕು. 1 2 3 ಬೀಡ್ಸ್ ಹಾಕ್ಕೊಂಡು ಒಂದು ದಪ್ಪದ ಬೀಡ್ ಹಾಕ್ಕೋಬೇಕು ಮತ್ತು ಒಂದು ಸ್ಮಾಲ್ ಬೀಡು ಇಷ್ಟು ಹಾಕ್ಕೊಂಡು ಈ ಥರ ಎಳ್ಕೋಬೇಕು. 3 ಬೀಡ್ಸ್ ಬೇಡ, 2 ಬೀಡ್ಸ್ ಹಾಕ್ಕೊಳ್ಳೋಣ. ಮರ್ತೋಗಿ 3 ಬೀಡ್ಸ್ ಹಾಕ್ಬಿಟ್ಟಿದ್ದೆ ಸ್ಟಾರ್ಟಿಂಗು. ಒಂದು ಬೀಡ್ ರಿಮೂವ್ ಮಾಡಿಬಿಟ್ಟು 2 ಬೀಡ್ಸು ಮಾಮೂಲಿ ಸ್ಮಾಲ್ ಸೈಜ್ ಮತ್ತು ಒಂದು ಬಿಗ್ ಸೈಜ್ ಮತ್ತು ಒಂದು ಸ್ಮಾಲ್ ಸೈಜ್ ಈ ಥರ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಅದು ಸೇಮ್ ಫಸ್ಟ್ ಆದರೆ ನಾವು ಎಷ್ಟು ಗ್ಯಾಪ್ಗೆ ಸ್ಯಾರಿಗೆ ಇದು ಲಾಕ್ ಮಾಡಿದ್ದು ಅದೇ ಗ್ಯಾಪ್ಗೆ ಮತ್ತೆ ಮಾಡ್ಕೊಳ್ಳೋಣ. ಈ ಥರ ಮತ್ತೆ ವಾಪಸ್ ಬರೋಣ ನೀಡಲಿಂದ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ತುಂಬ ಸಿಂಪಲ್ ಮೆಥಡು. ಟಜಲ್ಸ್ ಅನ್ನೋದು ನೀವು ಹಾಕೋದು ಎಕ್ಸ್ಟ್ರಾ ಅದೇ ಫಸ್ಟ್ ರೆಡಿ ಮಾಡೋದು ಕಲ್ತ್ಬಿಟ್ರೆ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ನಮ್ಮ ಚಾನಲ್ ಯಾರಾದರೆ ಫಸ್ಟ್ ನೋಡ್ತಾ ಇರೋ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೆ ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಯಾರಿಗಾದರೆ ಕನ್ನಡ ಬರಲ್ವೋ, ತೆಲುಗು ಬರುತ್ತೋ ಅವರೆಲ್ಲ ತೆಲುಗುದು ಸಂಜು ಫ್ಯಾಷನ್ ವರ್ಲ್ಡ್ ಅಂತ ನಮ್ದು ಇನ್ನೊಂದು ಚಾನಲ್ ಇದೆ. ಅಲ್ಲಿ ಹೋಗಿ ಸರ್ಚ್ ಮಾಡಿ, ಎಲ್ಲ ವೀಡಿಯೋಸು ಅಪ್ಲೋಡ್ ಮಾಡಿರ್ತೀವಿ ತೆಲುಗುವಲ್ಲಿ. ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲಿಂಕು ಕಮ್ಯುನಿಟಿ ಪೋಸ್ಟಲ್ಲಿ ಕೊಟ್ಟಿರ್ತೀನಿ. ಮತ್ತು 2 ಬೀಡ್ಸು 3 ಹಾಕ್ಕೋಬಾರ್ದು, ಫಸ್ಟ್ ಮಾತ್ರ 3 ಬೀಡ್ಸ್ ಹಾಕ್ಕೋಬೇಕು. ಮತ್ತು ಬಾಕಿ ಎಲ್ಲ ಜಾಗದಲ್ಲೂ 2 ಬೀಡ್ಸು, ಗೋಲ್ಡ್ ಬೀಡ್ಸು, ಒಂದು ದಪ್ಪದ ಬೀಡು ಮತ್ತು ಇನ್ನೊಂದು ಸ್ಮಾಲ್ ಬೀಡು ಇಷ್ಟು ಹಾಕ್ಕೊಂಡು ಮತ್ತು ಸ್ಯಾರಿಗೆ ಈ ಥರ ಚುಚ್ಕೊಂಡು ಎಳ್ಕೊಂಡು ಥ್ರೆಡ್ನ ಮತ್ತು ಒಂದೇ ಒಂದು ಬೀಡಲ್ಲಿ ಈ ಥರ ವಾಪಸ್ ಬರಬೇಕು. ಥ್ರೆಡ್ ಈ ಥರ ವಾಪಸ್ ಬಂದಾಗ ಈ ಥರ ಬರುತ್ತೆ ಡಿಸೈನು. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಈ ಥರ ಹಾಕಿದ್ದೀನಿ. ನಿಮಗೇನಾದ್ರು ನಮ್ಮ ಡಿಸೈನ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್. ಮತ್ತು ಒಂದು ಬೀಡು ಟಜಲ್ಸು ಹಾಕಿ ಈ ಥರ ಸುತ್ತಕೊಂಡು ಇದರ ಒಂದು ಬೀಡಲ್ಲಿ ಈ ಥರ ವಾಪಸ್ ಬರಬೇಕು. ನೀವೇನಾದರೂ ಈ ಡಿಸೈನ್ ಟ್ರೈ ಮಾಡಿದರೆ ನನಗೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಆ ನಂಬರ್ಗೆ ವಾಟ್ಸಪ್ ಮಾಡಿ ಫಿನಿಶಿಂಗ್ ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಫಿನಿಶಿಂಗ್ ಏನಾದರೂ ಕರೆಕ್ಷನ್ ಮಾಡ್ಕೋಬೇಕು ಅಂದ್ರೂ ನಾನು ನಿಮಗೆ ವಾಟ್ಸಪ್ ಮೂಲಕನೇ ಮಾಡ್ತೀನಿ, ಎಲ್ಲ ಮೆಸೇಜಸ್ ಮಾಡ್ತೀನಿ ಫ್ರೆಂಡ್ಸ್. ಇದು ಒಂದೇ ಒಂದು ಬೀಡಲ್ಲಿ ಈ ಥರ ವಾಪಸ್ ಬರಬೇಕು. ಇದಾದಮೇಲೆ ಮತ್ತೆ ಗ್ರೀನ್ ಕಲರು ಕುಚ್ಚು ಮತ್ತು ಒಂದು ಸಿಂಗಲ್ ಬೀಡು ಈ ಥರ ಹೇಳ್ಕೊಂಡು ಹೋಗಿ ಸ್ಯಾರಿಗೆ ಈ ಥರ ಚುಚ್ಕೊಂಡು ಒಂದು ಬೀಡಿಂದ ಈ ಥರ ನೀಡಲ್ಲೂ ವಾಪಸ್ ಬರಬೇಕು. ಈ ಥರ ಬರುತ್ತೆ ಫ್ರೆಂಡ್ಸ್.
ಮತ್ತು 2 ಬೀಡ್ಸ್ ಮತ್ತು ಸ್ವಲ್ಪ ದಪ್ಪದ್ದು ಮತ್ತು ಒಂದು ಸಣ್ಣ ಬೀಡು ಹಾಕ್ಕೊಂಡು ಈ ಥರ ಚುಚ್ಕೊಂಡು ಸ್ಯಾರಿಗೆ ಒಂದು ಸಣ್ಣ ಬೀಡಲ್ಲಿ ನೀಡಲು ಈ ಥರ ವಾಪಸ್ ಬರಬೇಕು. ಈ ಥರ ಬರುತ್ತೆ. ಸ್ಯಾರಿ ಪೂರ್ತಿ ಇದೇ ಥರ ಫಿನಿಶ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಬ್ರೈಡಲ್ ಆಗಿರುತ್ತೆ. ನಿಮಗೆ ಅದು ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸೈನ್ ಒಂದ್ಸರಿ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಈಸಿ ಮೆಥಡ್ ಇದೆ, ಆಲ್ಮೋಸ್ಟ್ ಈಸಿ ಮೆಥಡೇ ಹೇಳ್ಕೊಡ್ತೀನಿ. ಸ್ವಲ್ಪ ಕ್ರೋಶ ಹಾಕಿದ್ದೀನಿ, ಅದು ನಿಮಗೆ ಟಫ್ ಅನಿಸುತ್ತೆ. ಟಫ್ ಅನಿಸಿದ್ರೆ ಅದು ನೀವು ಈಸಿ ಮೆಥಡ್ ಕುಚ್ಚೆ ನೋಡಿಬಿಟ್ಟು ಕಲೀರಿ ಫ್ರೆಂಡ್ಸ್. ಕ್ರೋಶನು ಬೇಸಿಕ್ಕಿಂದ ಹೇಳ್ತೀನಿ, ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫೈನಲ್ ಆಗಾದರೆ ಈ ಥರ ಬಂದಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ನನ್ನ ಎಲ್ಲ ವೀಡಿಯೋಸು ಫುಲ್ ನೋಡಿ ಫ್ರೆಂಡ್ಸ್.